ಅಲ್ಲ ಸರ್ ಮಾಡಿ, ಯಾಕೆಂದ್ರೆ ಕೀಸ್ ತಗೊಂಡಿರೋದು ನಾವು, ಯಾಕೆಂದ್ರೆ ಫಿಫ್ತ್ ಡೋರು ಸರ್ ಆಕ್ಚುಲ್ ಆಗಿ ಇಲ್ಲ ಸಂಬಡಿ ಅಷ್ಟು ಅವ್ರು ಮಾತಾಡ್ಲಿ, ಅವ್ರು ಹೇಳಿ. ಅವ್ರು ಆವಿಷ್ಕಾರ ಅಂತಕ್ಕಂಥವ್ರು ತಮ್ಮ ಬ್ಯಾಂಕಿಂದ ರೆಫರ್ ಮಾಡಿದಂಥ ಅಡ್ವೊಕೇಟ್ ಅವರು. It is on record of the court. So then you can investigate him. That is a separate issue. It is not concerned again, with the please. matter. Again, this is 410. This is from bank side. But I don't know exactly whether. ಅದಕ್ಕೆ ಆಥರೈಸ್ ಆಫೀಸರ್ ಕಡೆಗೆ ಅಂತ ಹೇಳೋದು. ನಾಳೆ ನೀವು ವಿಟ್ನೆಸ್ ಇಲ್ಲ, ಅವ್ನು ಗೊತ್ತಿಲ್ಲ, ಇವ್ನು ಗೊತ್ತಿಲ್ಲ. ನೋಡಿ ಸರ್, ಒಂದ್ಸಲ ಡೋರ್ ಓಪನ್ ಮಾಡಿದ್ಮೇಲೆ ನಾನು ವಿಟ್ನೆಸ್ಸೇ ಹೋಗ್ಬಿಡ್ತಾ ಸರ್. ನಿಮ್ಮ ಕೈ ಮುಗಿತೇನೆ, ನಾನು ವಿಟ್ನೆಸ್ ಹಾಳು ಮಾಡಬೇಡಿ. ನಾನು ಕಂಪ್ಲೇಂಟು ಭಾಳ ಕಷ್ಟಪಟ್ಟಿದ್ದೀನಿ, ಭಾಳ ಕಷ್ಟಪಟ್ಟು ಈ ಲೆವೆಲ್ಗೆ ಹೋರಾಟ ಮಾಡ್ಕೊಂಬಂದಿದ್ದೀನಿ ಸರ್. ಕ್ರಿಮಿನಲ್ ಕೇಸಲ್ಲಿ ಇಲ್ಲಿ ತನಕ 4 ಕೋಟಿ ಖರ್ಚು ಮಾಡಿದ್ದಾರೆ ಇವರು, ನಂದೇ ದುಡ್ಡಲ್ಲಿ. ನಾನು ಕ್ರಿಮಿನಲ್ ಕೇಸ್ ಹಾಕೋದು ಅವ್ರ ಮೇಲೆ, ಅವ್ರು 4 ಕೋಟಿ ಖರ್ಚು ಮಾಡಿ ನನ್ನ ಅಕೌಂಟಿಗೆ ಡೆಬಿಟ್ ಮಾಡೋದು. ಎಲ್ಲಾದರೂ ಉಂಟಾ ಸರ್ ಈ ದೇಶದಲ್ಲಿ? ಅದಕ್ಕೆ ಈಗ ಆಲ್ ಇಂಡಿಯಾ ಫೈನಾನ್ಷಿಯಲ್ ಬಾರೋಸ್ ಫೆಡರೇಷನ್ ಅಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಕೆಳಗಡೆ ಒಂದು ಫೆಡರೇಷನ್ ರಿಜಿಸ್ಟರ್ ಮಾಡಿ ಇಂಥ ಅನ್ಯಾಯಗಳೆಲ್ಲ ನಡೀತಾ ಇದೆ ದೇಶದಲ್ಲಿ, ಅದನ್ನ ಮಾಡಬೇಕು ಅಂತೇಳಿ ಈಗ ಮಾಡ್ತಾ ಇದ್ದೀನಿ ಅಂತೇಳಿ ಹೇಳಿ. ನನಗೆ ಇನ್ನೇನು ಬೇಡ, ಆಮೇಲೆ ಇನ್ವೆಸ್ಟಿಗೇಷನ್ ಫರ್ದರ್ ನೀವು ಮಾಡಿ. ಯಾಕೆಂದ್ರೆ ನಂದು ಏನಾದರೂ ಡೋರ್ ಕರೆಕ್ಟಾಗಿ ಇದಾಗಿಲ್ಲ ಅಂದರೆ ನನ್ನ ಕೇಸೇ ಹಳ್ಳ ಹಿಡಿದು ಹೋಗ್ಬಿಡ್ತದೆ, ರಿಜಿಸ್ಟರ್ಗಳಿಲ್ಲ. ಪ್ರಯೋಜನದಲ್ಲಿ ನಾನು ಇಷ್ಟೆಲ್ಲ ಇಲ್ಲಿ ನಿಂತು ಬಿಸಿಲಲ್ಲಿ ನಾನು ದಂಡ್ಕೊಂಡು ನನ್ನ ತನಿಖೆಯಲ್ಲಿ ಏನು ಮಾಡ್ತೀನಿ ಎಲ್ಲಾನು ವಿಚಾರಣೆ ಮಾಡ್ತೀನಿ, ಎಲ್ಲರೂ ನೋಟಿಸ್ ಕೊಡ್ತೀನಿ, ಇದು ಮಾಡಿ. ಇವತ್ತು ನಾನು ಮಾಜರ್ ಮಾಡಬೇಕು, ನಾನು ಡ್ಯೂಟಿ ಮಾಡೋಕೆ ಅವಕಾಶ ಮಾಡ್ಕೊಡ್ತೀರಾ ಸರ್? ನಾನು ಹೋಗ್ತೀನಿ, ತಾವು ಮಾಡ್ಕೊ. ನಾನು ನಿಮ್ದಿರೋದಂತದ್ದು ಇನ್ಸೈಡ್ ಅಲ್ವಾ, ನಾನು ಇನ್ಸೈಡ್ ಮಾಜರ್ ಮಾಡಿಲ್ಲ, ಔಟ್ಸೈಡ್ ಮಾಡ್ತಾ ಇದೀನಿ. ನನಗೆ ಅವಕಾಶ ಸರ್ ಔಟ್ಸೈಡ್ ಮಾಡ್ತೀನಿ. ಇಲ್ಲಿಂದ ಕಂಟಿನ್ಯೂ ಆಗಬಾರ್ದಾ ಒಳಗಡೆಗೆ? ಹೇಳಿ, ಒಳಗಡೆ ಮುಗಿಸ್ತೀನಿ. ಆಮೇಲೆ ನಿಮ್ದು ಹೇಳಿ, ಆಟೋ ಕ್ಲಾರಿಫಿಕೇಶನ್ ಕೊಡ್ಲಿ, ಒಬ್ಬರೇ ತಗೊಳ್ಳಿ. ಡೋರ್ಸ್ನ ನಾವು ತೆಗೆದು ಒಳಗಡೆ ಹೋಗ್ತಾ ಇದೀವ. ಯಾವುದನ್ನ ಮೊದಲು ನನ್ನ ಮಾಜರ್ ಆಗ್ತದೆ, ಹೇಳ್ತೀವಿ. ನನ್ನ ಮಾಜರ್ಲಿ ಡೋರ್ ಓಪನ್ ಆಗಲ್ಲ ಆಯ್ತಾ. ನನ್ನ ಮಾಜರ್ ಮೊದಲೇ ನಡೆದಿತ್ತಲ್ವಾ, ಸೇಮ್ ಮಾಜರ್ನ ಕೋರ್ಟ್ ಕಮಿಷನ್ ಸಮಕ್ಷ ಮಾಡಿದ್ದೀವಿ. ರಿಕ್ವೈರ್ಮೆಂಟ್ ಏನಂದ್ರೆ ಈ ಫರ್ದರ್ FIR ಆದ್ಮೇಲೆ 3ನೇ ತಾರೀಕು ಅವರು 5 ಕೋಟಿಂದ ಕಲೆಕ್ಟ್ ಮಾಡ್ತಾರೆ. 12ನೇ ತಾರೀಕು ವಾಪಸ್ ಬಂದಾಗ ಏನಾಗ್ತದೆ? ಫೋರ್ಜಿ ಡಾಕ್ಯುಮೆಂಟ್ ಅಲ್ವದು, ಅದು ಫೋರ್ಜಿ ಡಾಕ್ಯುಮೆಂಟ್ ಅಂತ ಪ್ರೂವ್ ಆಗ್ಬಿಡ್ತದೆ. 5 ನಿಮಿಷ 24 ಗಂಟೆ ನಾಳೆ ಹೈಕೋರ್ಟಲ್ಲಿ ಹೌದಲ್ವಾ ಸರ್? ಸರ್ ಅದೇ ನೀವು ನೋಡೋದಕ್ಕೆ ಅದಕ್ಕೆ ತಂದೆ ತಾಯಿ ರೆಸ್ಪಾನ್ಸಿಬಲ್ ಬೇಕಲ್ಲ ಸರ್. ಈ ಕೀ ತಗೊಂಡು ಸರ್ ಪ್ರತಿಯೊಂದು ಸರ್ ಬ್ಯಾಂಕ್ ಕೇಳಿ, ಪ್ರತಿಯೊಂದು ಇದೆ. ಇಲ್ಲಿ ಕಾಣ್ತಾ 4 ಡೋರ್ ಇದೆ. ಮತ್ತು ನಾವು ಮಾಜರ್ ಮಾಡಿ 4 ಡೋರ್ ಸಂಬಂಧಪಟ್ಟಂಗೆ ಔಟ್ ಸೈಡ್ ಆಫ್ ದಿ ಬಿಲ್ಡಿಂಗ್ ಪ್ರಿಮೈಸ್ ಮಾಡಿದೆ. ಅದು ನಾನು ಫಸ್ಟ್ ಮಾಡ್ತೀನಿ. ನೆಕ್ಸ್ಟ್ ನಿಮ್ಮ ಡೌಟ್ ಎಲ್ಲಿ ಶುರುವಾಯ್ತದೆ? ನಿಮ್ಗೆ ಎಲ್ಲಿ ತೋರಿಸ್ಲಿ ದಯವಿಟ್ಟು ತೋರ್ಸಕ್ಕೆ ಇವಾಗ ನಮ್ಮ ಕಣ್ಣು ಕಂಡಂಗೆ 4 ಕಾಣ್ತಾ ಇದೆ. ನೀವು ಇದು ಹೊರಗಡೆ ಹೇಳ್ತಾ ಇದ್ದೀರಾ, ಏನಕ್ಕೆ ಹೇಳಕ್ಕಾಗಲ್ಲ ಅಂತಾರೆ. ನೀವು ಹೇಳ್ದಂಗೆ ಅವರು ಇವರು ಕೋರ್ಟ್ ಕಮಿಷನರು ಇವಾಗ ಬಂದಿರೋದು, ಮೊದಲು ಮಾಡಿರೋದು ಬೇರೆಯವರು. ಸಪೋಸ್ ಅವರೇ ಕಂಟಿನ್ಯೂ ಆಗಿದ್ರೆ ನೀವು ನಾನು ಕೇಳ್ತಾ ಇದ್ದೆ, ಇವತ್ತು ನಾವು ಪ್ರೆಸೆಂಟ್ ಮಾಡಕ್ ಬರಲ್ಲ ಅಲ್ವಾ? ಹಂಗಂತೇಳಿ ಈಗ ಕೈ ಎಕ್ಸ್ಚೇಂಜ್ ಮಾಡ್ಕೊಂಡು ನಾನು ಸಂಬಂಧ ಇಲ್ಲಪ್ಪ, ಹಿಂದೆ ಹೊಡ್ಕೊಂಡು ಹೋಗಿರೋ ಅವ್ರ ಹತ್ರ ತಗೊಳ್ಳಿ, ನಾನು ಸಂಬಂಧ ಇಲ್ಲ ಅಂತ ಹೇಳಿ ಸಂಬಂಧ ಮಾಡಿ ಅವನು ಕರಿತೀನಿ ಬಿಡಿ, ನಾನು ನೋಡಿಸ್ಕೊಟ್ಟು ಅವನು ಕರಿತೀನಿ ಬಿಡಿ. ನಾನು ಇನ್ವಿಟೇಷನ್ ಕರಿತೀನಲ್ವಾ? ದಯವಿಟ್ಟು ಅದರಲ್ಲಿ ಆಥರೈಸ್ಡ್ ಆಫೀಸರ್ ಅವ್ರ ಲೆಟರ್ ಕೊಟ್ಟಿದ್ದಾರೆ. ಯಾಕೆ ಬರಲ್ಲ ಆಥರೈಸ್ಡ್ ಆಫೀಸರ್? ಆಥರೈಸ್ಡ್ ಆಫೀಸರು ಈಗ ನಿಮ್ಮ ಸ್ಟೇಷನ್ಗೆ ಹೆಂಗೆ ಒಂದು ಹೆಡ್ SHO ಇರ್ತಾರೆ, ಆಥರೈಸ್ಡ್ ಆಫೀಸರ್ ಇಸ್ ದಿ ಸೋಲ್. ಇಲ್ಲ, ಅವರೇ ಅದಕ್ಕೆ ಸಂಬಂಧಪಟ್ಟಿದ್ದು ಅಕ್ಯೂಡ್ ಆಗ್ತಾರೆ. ಅದ್ರೇನಿದೆ ಸರ್? ಅಕ್ಯೂಸ್ ಆಲ್ರೆಡಿ ಆಗಿದ್ದಾರೆ. ಆಗ್ಲಿ, ಅಲ್ಲ ನಾನು ಹೇಳ್ತಾ ಇರೋದು ಇಂದು ಚಾರ್ಜ್ ಶೀಟ್ ನಾನು ಸರ್. ಈಗ ಸರ್ ಚಾರ್ಜ್ ಶೀಟ್ಗೆ ನಮ್ಮ ವಿಟ್ನೆಸ್ ಹಾಳಾದ್ಮೇಲೆ ಚಾರ್ಜ್ ಶೀಟ್ ಏನಾಗ್ತದೆ ಸರ್? ಈಗ ನನಗೆ 3ನೇ ತಾರೀಕಿಂದ 3ನೇ ತಾರೀಕು ಕೀಸ್ ತಗೊಂಡು 12ನೇ ತಾರೀಕು ರಿಟರ್ನ್ ಮಾಡಿರೋದು ಸುಳ್ಳ ನಿಜಾನ? ಆವಿಷ್ಕಾರು ಬ್ಯಾಂಕ್ ಅಡ್ವೊಕೇಟ ಸರ್? ಅದನ್ನ ಇವಾಗ ಹೇಳ್ತೀನಿ ಕೇಳಿ, ಅವ್ರು ಅದನ್ನೇ ಕೇಳ್ತಾರೆ. ಇಲ್ಲಿ ಹೇಳಿಕೆ ಕೊಡೋ ಅವಶ್ಯಕತೆ ಇದೆಯಾ ಸರ್? ಹೇಳಿಕೆ ಅಲ್ಲ ಸರ್, ಈಗ ಮಾಜರ್ ಮಾಡ್ಬೇಕಂದ್ರೆ 5th ಡೋರ್ ಎಲ್ಲಿ ಬೇಕಲ್ಲ ಸರ್? ಅದನ್ನ ತೋರಿಸ್ಲಿ ಬಿಡಿ. ಅದನ್ನೇ ಸರ್ ನಾನು ಕೇಳ್ತಾ ಇರೋದು. ನಾನು ನಿಮ್ಗೆ ಹೇಳ್ತಾ ಇರೋದು ಔಟ್ ಸೈಡ್ ಆಫ್ ಒಂದ್ ನಿಮಿಷ ಸರ್, ಔಟ್ ಸೈಡ್ ಆಫ್ ದಿ ಪ್ರಿಮೈಸಸ್ ನಾನು ಮಾಡಿರೋದು ಬಹುಶಃ ನಿಮಗೆ ಇವ್ರಿಗೆ ನಿಮ್ಮ ಇವ್ರಿಗೆ ಇನ್ಸ್ಪೆಕ್ಟರ್ ಗೊತ್ತಿದೆ, ಬಹುಶಃ ನಿಮ್ಗೆ ಐಡಿಯಾ ಇಲ್ಲ. ನಾನು ಅವಾಗ ಇರ್ಲಿಲ್ಲ ಅವಾಗ. ಇದರಲ್ಲೇ PCR ಅಲ್ಲೇ ನಾವು ಈ ಜಮೀನು ಸಾಲ ತಗೊಂಡಿದ್ದಲ್ಲ, ಅಥವಾ ಬಿಲ್ಡಿಂಗ್ ಕಟ್ಟಕ್ಕೆ ಸಾಲ ತಗೊಂಡಿದ್ದಲ್ಲ, ಅಥವಾ ನಮ್ದು ಯಾವುದೋ ಇನ್ಸ್ಟಾಲ್ಮೆಂಟು EMI ಫೇಲ್ ಆಗಿರೋದಲ್ಲ.